ಸ್ವಾಗತ ಸುಸ್ವಾಗತ. ನಮಗೆ ಬಹಳ ಖುಷಿ ಆಗ್ತಾ ಇದೆ. 50ನೇ ಸಂಚಿಕೆ ಮುಗಿಸಿದ್ವಿ. ಪ್ರಣವನ್ ಚಾನಲು ಅವನೇ ಇದು ಮಾಡಿರುವಂಥದ್ದು. ಇದು ಆರ್ಟಿಸ್ಟಿಕ್ ಚೈಲ್ಡ್ ಮತ್ತು ಸ್ಪೆಷಲ್ ಚೈಲ್ಡ್ ಬಗ್ಗೆ ಇರತಕ್ಕಂಥ ಒಂದು ಯೂಟ್ಯೂಬ್ ಚಾನಲ್. ಸೊ ಇದರಲ್ಲಿ ಮುಖ್ಯವಾಗಿ ನಾವು ಯೂಟ್ಯೂಬಲ್ಲಿ ಏನಿಲ್ಲ, ಇಂಥ ಮಕ್ಕಳ ಪಾಲಕರಿಗೆ ಶಿಕ್ಷಕರು ಏನೂ ಹೇಳೋದಿಲ್ಲ, ಪಾಲಕರಿಗೆ ಗೊತ್ತಿಲ್ಲ. ಸೊ ಆ ವಿಷಯನ ನಾವು ಹೇಳುವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ವಿ. ಈ 50ನೇ ಸಂಚಿಕೆ ತನಕ ಕರ್ಕೊಂಬಂದಿರುವ ನಿಮಗೆಲ್ಲ ನನ್ನ ಹೃದಯಪೂರ್ವಕವಾಗಿ ಪರೋಕ್ಷವಾಗಿ ಮತ್ತು ಅಪರೋಕ್ಷವಾಗಿ ನೋಡಿದ ಎಲ್ರಿಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಪ್ರಣವನ್ ಕಡೆಯಿಂದನೂ ಇದು ನಿಮ್ಮೆಲ್ರಿಗೂ ನಮಸ್ಕಾರ. ಪ್ರಣವ್ ಬಾರಿಸ್ತಾ ಇರೋ ಹಾಗೆ. ಸೊ ಇಂಥ ಮಕ್ಕಳು ಏನಿಲ್ಲ ನೋಡಿ, ನಾವೆಲ್ಲ ಅನ್ಕೋತೀವಿ ಏನಂದರೆ ಇವೇ ಇಲ್ಲ, ಮಕ್ಕಳಿಲ್ಲವ ಮನೆ ತುಂಬ ಅಂತ ಹೇಳ್ತಾರೆ. ಒಂದು ಕಾಲ ಇತ್ತು ಅದು. ಇವಾಗ ಸ್ವಲ್ಪ ಮಕ್ಕಳನ್ನ ಹೇಗಾಗಿದೆ ಅಂತಂದರೆ ಒಂದೇ ಮಕ್ಕಳು ಸಾಕು ಅನ್ನುವಂಥ ಸ್ಥಿತಿಗೆ ಬಂದುಬಿಟ್ಟಿದೆ. ಒಂದು ಮಕ್ಕಳು ಇರುವಲ್ಲಿ ಇಂಥ ಮಕ್ಕಳು ಏನಾದರೂ ಹುಟ್ಬಿಟ್ರೆ, ಇಂಥ ಏನಿಲ್ಲ ಮಕ್ಕಳು ಏನಿಲ್ಲ ಜನಿಸ್ಬಿಟ್ರೆ ಸೊ ಏನಾಗುತ್ತೆ, ಸೊ ಅವ್ರಿಗೆಲ್ಲ ಆತಂಕ, ಹೇಗೆಪ್ಪ ಏನು ಎಂತು ಅಂತ. ನಾನು ತುಂಬ ಏನಿಲ್ಲ ಪ್ರಣವನ ಬಗ್ಗೆ ನಾನು ರಿಸರ್ಚ್ ಮಾಡ್ತಾ ಇರಬೇಕಾದ್ರೆ ನಾನು ಅವನ್ನ ಕರ್ಕೊಂಡು ಬೇರೆ ಬೇರೆ ಕಡೆ ನಾನು ಅವನ್ನ ಟ್ರೈನಿಂಗ್ ಇರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳಲ್ಲಿ ಸೊ ಅವನ್ನೆಲ್ಲ ನಾನು ಕರ್ಕೊಂಡು ಹೋಗ್ತಾಯಿದ್ದೆ. ಎಲ್ಲಿ ಅವನ್ನ ಏನು ಮಾಡ್ಬೋದು, ಹೇಗೆ ಮಾಡ್ಬೋದು ಅನ್ನೋದನ್ನು ಹುಡುಕಾಟ ನಡೆಸ್ತಾಯಿದ್ದೆ. ಸೊ ಅಲ್ಲೆಲ್ಲ ನಾನು ನೋಡ್ತಾಯಿದ್ದೆ, ತುಂಬ ಜನ ಮಕ್ಕಳು ಪಾಲಕರು ಏನಿಲ್ಲ ತುಂಬ ಗೋಳಾಟ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಏನಿಲ್ಲ ಅವರು ಪಡಬಾರ್ದ ಕಷ್ಟಗಳನ್ನು ಪಡ್ತಾ ಇರ್ತಕ್ಕಂಥದ್ದು ಎಲ್ಲ ನಾನು ಗಮನಿಸಿದೆ. ಆ ಗಮನಿಸಿರೋದನ್ನು ನನಗೆ ಗೊತ್ತಿರೋ ವಿಚಾರ ಮತ್ತು ನಾನು ಸಂಶೋಧನೆ ಮಾಡಿದ ಪ್ರಕಾರ ಇವೆಲ್ಲ ವಿಚಾರಗಳನ್ನು ತೊಗೊಂಡು ಬಂದು ಒಂದು ರಿಸರ್ಚ್ ಮಾಡಿದೆ. ಆ ರಿಸರ್ಚ್ ಮಾಡಿದಾಗ ನಾನು ಈ ಪ್ರಣವ್ ಟು ವ್ಲಾಗ್ ತೆಗಿಬೇಕು, ಇದನ್ನು ಹೇಳಬೇಕು ಅಂತನ್ನೋದು ಅನಿಸ್ತಾ ಇತ್ತು. ನಾನು ಪ್ರಣವ್ನಿಗೆ ಕೂಡ ಕೇಳಿದೆ, ಅದಕ್ಕೆ ನೋಡಿ ಅವ್ನು ಖುಷಿಯಾಗಿದ್ದಾನೆ. ಪ್ರತಿ ಬಾರಿ ಅವನು ವಿಡಿಯೋ ಮುಂದೆ ಕೂತ್ಕೊಂಡು ಅವ್ನು ಮಾಡ್ತಾ ಇರ್ಬೇಕಾದ್ರೆ ಅವ್ನಿಗೆ ಎಷ್ಟು ಖುಷಿಯಾಗುತ್ತೆ ಅಂತಂದರೆ ಅವನೇ ಮಾಡ್ತಾ ಇದ್ದಾನೇನೋ ಅನ್ನೋ ಹಾಗೆ ಅವನು ಅನುಭವಿಸ್ತಾನೆ. ಸೊ ಅವನಿಗೆ ತುಂಬ ಖುಷಿ. ಅವ್ನು ಶಾಲೆಗೆ ಹೋಗ್ತಾನೆ, ನಾರ್ಮಲ್ ಶಾಲೆಗೆ ಹೋಗ್ತಾನೆ, ನಗ್ತಾನೆ. ಸೊ ಇದೆಲ್ಲ ನಾನು ಮನಗಂಡು ಇಂಥ ಪಾಲಕರಿಗೆ ನಾವು ಏನಾದರೂ ಒಂದು ನಮ್ಗೆ ಗೊತ್ತಿರೋ ವಿಚಾರ ನಾವು 4 ಜನಕ್ಕೆ ಹಂಚ್ಕೋಬೇಕಲ್ಲ ಅಂದ್ಕೊಂಡಾಗ ನನಗೆ ಯೂಟ್ಯೂಬ್ ಭಾಳ ಸಹಾಯಕಾರಿಯಾಗಿ ಬಂದಿರೋದು. ಯೂಟ್ಯೂಬು ಮತ್ತು ಸೋಷಿಯಲ್ ಮೀಡಿಯಾ ಇತ್ಲಾಗ ನೋಡು, ಈ ಕಡೆ ನೋಡು, ಅಲ್ಲಿ ನೋಡು, ಹಾಯ್ ಮಾಡು. ಸೊ ಇವೆಲ್ಲ ಮೀಡಿಯಾಗಳು ನನಗೆ ಹೆಲ್ಪಿಗೆ ಬಂದಿರೋದು. ಸೊ ನಿಮ್ಮೆಲ್ಲರ ಪ್ರೋತ್ಸಾಹ, ನಿಮ್ಮೆಲ್ಲರ ಇದು ಹಾರೈಕೆಗಳು ನನಗೆ ತುಂಬ 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 ಸಂತೋಷ ತಂದಿದೆ. ಇದನ್ನು ಯಾವುದೇ ಸ್ವಾರ್ಥದ ಅಪೇಕ್ಷೆಗಳನ್ನು ಇಟ್ಕೊಂಡು ಈ ಯೂಟ್ಯೂಬನ್ನು ನಾವು ನಿರ್ಮಿಸಿಲ್ಲ. ಇದರಿಂದ ನಮಗೆ ಅರ್ನಿಂಗ್ ಬರಬೇಕು, ಇದರಿಂದ ನಮಗೇನೊಬ್ಬ ಆಗಬೇಕು, ಇದ್ರ ಮೂಲಕ ನಾವು ಏನೋ ಜೀವನ ಕಟ್ಕೋಬೇಕು ಈ ಹುಡುಗನ ಇಟ್ಕೊಂಡು ಅಂತ ನಾನು ಮಾಡ್ತಾ ಇಲ್ಲ ಈ ಪ್ರಯತ್ನನ. ನನ್ನ ಪ್ರಯತ್ನ ಮಾಡ್ತಾ ಇರೋ ಉದ್ದೇಶ ಇಷ್ಟೇ, ಇಂಥ ಮಕ್ಕಳ ಪಾಲಕರಿಗೆ ಒಂದು ಶಿಕ್ಷಣ ದೊರಿಬೇಕು, ಸಮಾಜದಲ್ಲಿ ಇವ್ರಿಗೂ ಒಂದು ದೊಡ್ಡ ಗೌರವ ಸ್ಥಾನ ಸಿಗಬೇಕು. ಇವರು ಕೂಡ ಏನಿಲ್ಲ ಎಲ್ಲ ನಾಗರಿಕರಂತೆ, ಎಲ್ಲ ಪ್ರಜೆಗಳಂತೆ, ಎಲ್ಲ ಮಕ್ಕಳಂತೆ ಇವರು ಕೂಡ ಆಗಬೇಕು. ಇವ್ರಿಗೆ ಇರ್ತಕ್ಕಂಥ ಅವಕಾಶಗಳನ್ನು ಏನಿಲ್ಲ ಸರಿಯಾಗಿ ಸದ್ವಿನಿಯೋಗ ಆಗಬೇಕು. ಮತ್ತು ಈ ಪಾಲಕರು ಏನು ಯಾಕಂದರೆ ನಾನು ನೋಡಿದೆ ತುಂಬ ಜನರ ಜೊತೆ ನಾನು ಮಾತಾಡಿದ್ದೀನಿ, ಇಲ್ಲ ಮಗು ಬೇಡ ನಮಗೆ ಕೊಟ್ಬಿಡೋಣ ಅಂತ ಅನ್ಕೋತಾರೆ. ಅವ್ರವ್ರ ತಂದೆ ಇರ್ಬೋದು ಅಥವಾ ತಾಯಿ ಇರ್ಬೋದು ದೂರ ಆಗಿದ್ದವ್ರು ನೋಡಿದ್ದೀನಿ. ನಾನು ಒಂದು ಪ್ರಕರಣನ ಇಲ್ಲಿ ನೆನಪಿಗೆ ಬರುತ್ತೆ. ಒಂದು ತಾಯಿ ಏನಿಲ್ಲ ದೂರಾಗಿ ತಂದೆ ಒಂದು ಸೆಂಟ್ರಿಗೆ ಕರ್ಕೊಂಬಂದಿದ್ರು. ಸೊ ನಾನು ಕೇಳಿದೆ, ಯಾಕೆ ಇವ್ರ ತಾಯಿ ಬರೋಲ್ಲ? ಯಾಕಂದರೆ ಸ್ವಾಭಾವಿಕವಾಗಿ ತಾಯಿನೇ ಹೆಚ್ಚು ಹೋಗ್ತಾರೆ ಮಕ್ಕಳ ಜೊತೆ. ಯಾಕಂದರೆ ತಾಯಿಯೇ ಮೊದಲ ಪಾಠಶಾಲೆ ಮತ್ತು ತಾಯಿನೇ ಮೊದಲೇ ಗುರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಹಾಗಾಗಿ ನಾನು ಅವ್ರಿಗೆ ಕೇಳಿದಾಗ ಅವ್ರು ತುಂಬ ಒಂದು ಥರದ ದುಃಖದ ವಿಷಯ ಹೇಳಿದರು. ಪ್ಲಸ್ ಅವ್ರು ದುಃಖ ಮಾಡ್ಕೊಳ್ಳಿಲ್ಲ, ಸಂತೋಷ ಆಯಿತು. ನನಗೆ ಕೂಡ ಇನ್ಸ್ಪಿರೇಷನ್ ಆಯಿತು ಅದನ್ನು ಕೇಳಿ. ಅವ್ರು ಹೇಳಿದರು, ಇಲ್ಲ ಬಿಟ್ಟು ಹೋಗಿದ್ದಾರೆ, ಇಂಥ ಒಂದು ಮಗು ಹುಟ್ಟಿದ್ದಕ್ಕೆ ಅವ್ರು ಬಿಟ್ಟಿದ್ದಾರೆ. ಇಲ್ಲ ನೀವು ಕರ್ಕೊಂಬರೋ ಪ್ರಯತ್ನ ಮಾಡಲಿಲ್ವಾ, ಅಥವಾ ನೀವು ಏನೋ ಮಾಡಿಲ್ಲ. ನಾನು ತುಂಬ ಪ್ರಯತ್ನಗಳನ್ನು ಮಾಡಿದೆ, ಆದರೆ ಆ ಪ್ರಯತ್ನ ಎಲ್ಲ ಫಲಕಾರಿ ಆಗಲಿಲ್ಲ ನಮಗೆ. ಹಾಗಾಗಿ ನಾನು ಅವ್ರನ್ನ ಬಿಟ್ಬಿಡ್ಬೇಕಾಯ್ತು. ನಾನೀಗ ಒಬ್ಬನೇ ಇದ್ದೀನಿ, ನಾನು ಇವನ್ನ ಕರ್ಕೊಂಡು ಇರ್ತಾ ಇದ್ದೀನಿ. ಸೊ ಹಾಗಾಗಿ ಅಂತ ಅವ್ರ ಮಗುನ ತೋರಿಸಿದ್ರು. ಭಾಳ ಸಂತೋಷ ಆಯಿತು ನನಗೆ ನೋಡಿ. ಅದಕ್ಕೆ ನಾವೆಲ್ಲ ಯುದ್ಧ ಮಾಡ್ತಾ ಇರಬೇಕು. ಇತ್ತೀಚೆಗೆ ನನ್ನ ಮನೆ ಹತ್ರನೂ ಒಬ್ಬರನ್ನ ನೋಡಿದೆ. ಸೊ ಅವರು ಕೂಡ ಹಾಗೆ. ಸೊ ಅವ್ರು ತುಂಬ ಹಂಬಲಿಕಾಗಿದ್ದರು. ಅವ್ರ ಮಗು ಏನಿಲ್ಲ ತುಂಬ ಅಂಗವಿಕಲತೆಯಿಂದ ಅಂತಕ್ಕಂಥದ್ದು. ಸೊ ತುಂಬ ನನಗೆ ಹೃದಯವನ್ನು ಒಂಥರ
ನನಗೆ ನಾನೇ ಏನಿಲ್ಲ ಒಂಥರದ ಭಾವನೆ ಅನ್ಸ್ಲಿಕ್ಕೆ ಚಲೋ ಆಯ್ತು ನನಗೆ. ಅದು ಶಬ್ದಗಳಲ್ಲಿ ಹೇಳಲಿಕ್ಕೆ ಆಗ್ತಾ ಇಲ್ಲ. ಸೊ ಅಂಥ ಮಗುವನ್ನು ಅವರು ಏನಿಲ್ಲ ಭಾಳ ಪ್ರೋತ್ಸಾಹ ಇಲ್ಲ ಸರ್, ಅವ್ರು ಎತ್ಕೊಂಡಿದ್ರು. ಆ ಮಗು ಸಿಲೆಬಸ್ನಿಂದ ಬಳಲ್ತಾ ಇರ್ತಕ್ಕಂಥ ಮಗು ಅದು. ಸೊ ಹಾಗಾಗಿ ಅವ್ರು ಸಂತೋಷ ಪಡ್ತಾಯಿದ್ರು. ನೋಡಿ ಅದೇ ನಮ್ಗೆ ಖುಷಿಯಾಗುತ್ತೆ, ನಮಗೆ ಅದೇನು ಹೊರೆ ಅಲ್ಲ ಅಂತ ಹೇಳ್ತಾಯಿದ್ರು. ಸೊ ಇಂಥ ಇನ್ಸ್ಪಿರೇಷನ್ ಮಾತುಗಳು ಬೇಕು. ನಿಮ್ಮಲ್ಲೂ ನಿಮ್ಮ ಸುತ್ತಮುತ್ತಲೂ ಇರತಕ್ಕಂಥ ಘಟನೆಗಳಿರ್ಬೋದು, ಸುದ್ದಿಗಳಿರ್ಬೋದು, ಈ ವಿಷಯದಲ್ಲಿ ಏನಾದರೂ ಇದ್ದರೆ ದಯವಿಟ್ಟು ಯಾವುದೇ ಸಂದೇಹಗಳಿದ್ದರೆ ನಮಗೆ ಕಮಿಟ್ ಮಾಡಿ. ಇಲ್ಲ ನಮಗೆ ಒಂದು ಮೇಲ್ ಐ ಡಿ ಕೂಡ ಕೊಟ್ಟಿದ್ದೀನಿ. ಹಾಗೆ ಏನಿಲ್ಲ ನನ್ನ ಮೊಬೈಲ್ ನಂಬರ್ ಕೂಡ ಇದೆ, ವ್ಯಾಟ್ಸಪ್ ಕೂಡ ಮಾಡ್ಬೋದು ನೀವು. ಹಾಗೆ ನಿಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಮಕ್ಕಳದ್ದು ಒಂದು ಸಣ್ಣ ವಿಡಿಯೋವನ್ನು ಮಾಡಿ ಅವ್ರು ಮಾಡುವಂಥ ಆ್ಯಕ್ಟಿವಿಟೀಸ್ ಇರ್ಬೋದು, ಮತ್ತೊಂದಿರ್ಬೋದು, ಇದನ್ನು ನನಗೆ ಕಳಿಸ್ಕೊಟ್ರೆ ಭಾಳ ಸಂತೋಷ ಆಗುತ್ತೆ. ನಾನು ಅದನ್ನು ನನ್ನ ಚಾನಲಲ್ಲಿ ನಿಮ್ಮ ಚಾನಲಲ್ಲಿ ನಾನು ಅದನ್ನು ಪ್ರಕಟಪಡಿಸ್ತೀನಿ. ಇದರ ಉದ್ದೇಶ ಮತ್ತೊಮ್ಮೆ ನಾನು ಹೇಳ್ತಾ ಇರೋದು, ಇದರ ಉದ್ದೇಶ ಯಾವುದೇ ಸ್ವಾರ್ಥದ ಅಪೇಕ್ಷೆ ಇಟ್ಕೊಳ್ಳದೆ ನಾನು ಇಂಥ ಮಕ್ಕಳ ದೇವರನ್ನು, ಈ ದೇವರ ಮಕ್ಕಳನ್ನು ನಾನು ಏನಿಲ್ಲ ಇದನ್ನು ಮಾಡಬೇಕು, ಒಂದೇನೋ ಪ್ರೋತ್ಸಾಹ ಮಾಡಬೇಕು, ಒಂದೇನೋ ನಾವು ಒಂದು ಹೆಜ್ಜೆ ಇಡಬೇಕು ಅಷ್ಟೇ ಅಂತ. ಒಂದು ಸಣ್ಣ ಕಿರು ಹೆಜ್ಜೆಯನ್ನು ನಾವು ಇಡೋಣ. ಯಾರೋ ಮಾಡ್ತಾರೋ, ಯಾರೋ ಬಿಡ್ತಾರೋ, ಯಾರೋ ಏನೋ ಅಂತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಪ್ರಯತ್ನವನ್ನು ಮಾಡೋಣ ಅಂತ ಮಾಡಿರುವ ಒಂದು ಪ್ರಯತ್ನ ಇವತ್ತು 50 ಸಂಚಿಕೆಗೆ ಕರ್ಕೊಂಬಂದಿದೆ. ಇದು 500ಕ್ಕೂ ಕರ್ಕೊಂಬರುತ್ತೆ, ಇದು 5,000ಕ್ಕೂ ಕರ್ಕೊಂಬರುತ್ತೆ, 5 ಲಕ್ಷ, 5 ಕೋಟಿ, 5 ಮಿಲಿಯನ್ ಗಟ್ಟಲೆನೂ ಕರ್ಕೊಂಬರುತ್ತೆ. ನನಗೆ ಸಬ್ಸ್ಕ್ರೈಬರ್ ಆಗೋದು ಮುಖ್ಯ ಅಥವಾ ಏನಿಲ್ಲ ನೋಡೋದು ಭಾಳ ಮುಖ್ಯ. ನನಗೆ ಇದರಿಂದ ಅರ್ನಿಂಗ್ ಬರಬೇಕು, ನಾನೇನೋ ಗಳಿಸ್ಬೇಕು ಅಂದ್ಕೊಂಡು ನಾನೇ ಮಾಡ್ತಾಯಿಲ್ಲ ದಯವಿಟ್ಟು. ಹಾಗಾಗಿ ಹೇಳ್ತಾ ಇರೋದು. ಸೊ ಇದನ್ನು ಒಂದು ಸಮಾಜದ ಒಂದು ಇದರಲ್ಲಿ ನಾವು ಒಂದು ಸಣ್ಣ ಒಂದು ನಮ್ಮದು ಒಂದು ಕಿರುಕಾಣಿಕೆ ಅನ್ನೋ ಹಾಗೆ ನಾನು ಮಾಡ್ತಾ ಇರೋದು. ನಿಮ್ಮೆಲ್ಲರ ಪ್ರೋತ್ಸಾಹ, ನಿಮ್ಮೆಲ್ಲರ ಸಲಹೆ, ನಿಮ್ಮೆಲ್ಲರ ಆಕಾಂಕ್ಷೆಗಳು, ನಿಮ್ಮೆಲ್ಲರ ಆಶೀರ್ವಾದಗಳು ನಮ್ಮ ಮೇಲೆ ಇರಲಿ. ನಮ್ಮ ಮೇಲೆಲ್ಲ ಈ ಒಂದು ದೇವರ ಮಕ್ಕಳ ಮೇಲೆ ಇರಲಿ. ಇವ್ರನ್ನೆಲ್ಲ ಯಾರೋ ಇದ್ದರೂ ಕೂಡ ಏನಿಲ್ಲ, ನೀವು ಚೆನ್ನಾಗಿ ಅವ್ರಿಗೆ ಬೇಕಾಗಿರೋದು ಅನುಕಂಪ ಅಲ್ಲ, ಅನುಕರಣೆ ಮತ್ತು ಏನಿಲ್ಲ ಆಧರಣೀಯ ಬೇಕಾಗಿರುತ್ತೆ. ಸೊ ಅವರನ್ನು ಮುನ್ನಡೆಸುವ ಪ್ರಯತ್ನವನ್ನು ನಾವೆಲ್ಲ ಸೇರಿ ಮಾಡೋಣ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ನಾನು ನಿಮ್ಮ ಜೊತೆಗೆ ಬರ್ತೀನಿ. ನಾನು ಪ್ರಣವ್ ಬರ್ತೀವಿ, ಮಾತನಾಡ್ತೀವಿ ಅಂತ ಹೇಳ್ತಾ ನಮಸ್ಕಾರ. ಪ್ರಣವ್ ನಮಸ್ತೆ. ಪಿಯಾನೋ ಬಾರಿಸು, ಖುಷಿಯಾಗಿದೆ ಅಂತ ಬಾರ್ಸ. ನಮಸ್ತೆ.